ವಶೀಕರಣ ಅಂದ್ರೆ ಏನು? ಅದು ನಿಜವಾಗ್ಲೂ ಕೆಲಸ ಮಾಡತ್ತಾ? ನಾವು ಯಾವುದೋ ಒಂದು ಫೋಟೋ ಕೊಟ್ಟೆ, ಆಯ್ತಾ, ಯಾವುದೋ ಒಂದು ಹುಡುಗಿ ಇಷ್ಟ ಆಯ್ತು, ಆಯ್ತಾ, ಯಾವುದೋ ಒಂದು ಹುಡುಗ ಇಷ್ಟ, ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ. ಅದನ್ನ ನಂಬಲಕ್ಕೂ ಹೋಗ್ಬಿಡಿತಾವೆ. ಓಕೆ. ಯಾರಾದ್ರೂ ನಮ್ಮ ಮೇಲೆ ವಶೀಕರಣ ಮಾಡಬೇಕು ಅಂತ ಅಂದ್ರೆ ನಮ್ಮ ಹತ್ರ ಇರುವಂತಹ ಅಥವಾ ನಾವು ಬಳಸಿರೋ ಕೆಲವೊಂದು ವಸ್ತುಗಳು ಅವ್ರ ಹತ್ರ ಇರಲೇಬೇಕಾ? ಬಹಳಷ್ಟು ಜನ ವಶೀಕರಣ ಪದ್ಧತಿಯನ್ನ ಉಪಯೋಗ ಮಾಡಿಕೊಳ್ಳೋ ಬದಲು ದುರುಪಯೋಗ ಮಾಡಿಕೊಳ್ಳುವಂತ ಆ ವಿದ್ಯೆಯಿಂದ ಅವರೇ ನಾಶ ಆಗುವಂತಹ ಪದ್ಧತಿಗಳನ್ನ ಬಹಳ ನೋಡ್ತಾ ಇದ್ದಾರೆ. ಈ ಒಂದು ಗ್ರಹಗತಿ ಅಥವಾ ಜನ್ಮ ನಕ್ಷತ್ರ ಅನ್ನೋದು ವಶೀಕರಣದ ಮೇಲೆ ಪ್ರಭಾವ ಬೀರತ್ತ? 200% ಬೀಳುತ್ತೆ. ಸ್ತ್ರೀ ಬಂದು ಗುರುಗಳೇ ಏನಾಗಿದೆ ಅಂತ ಹೇಳಿ ಪ್ರಶ್ನೆ ಇಟ್ಟು ನೋಡಿದಾಗ ಪಾಪ ಎಂಥ ಘನಘೋರವಾದಂತ ವಿಚಾರ ಆಗಿತ್ತು ಅಂತ ಹೇಳಿದ್ರೆ, ಆ ಸ್ತ್ರೀಗೆ ಅವ್ನ ಗಂಡನ ಬಟ್ಟೆ, ಎಡಗಾಲಿನ ಮಣ್ಣು, ಕಾಲು ಧೂಳು ಮಣ್ಣು, ಕೂದಲು, ಉಗುರು, ಅಂತಹ ನೀಚ ಪ್ರಯೋಗಗಳೆಲ್ಲ ಮಾಡಿ ಅವರನ್ನು ಪೂರ್ಣವಾಗಿ ವಶ ಮಾಡ್ಕೊಂಡ್ಬಿಟ್ಟಿದ್ರು. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ವಶೀಕರಣ ಅಂದ್ರೆ ಏನು? ಅದು ನಿಜವಾಗ್ಲೂ ಕೆಲಸ ಮಾಡತ್ತಾ? ನಮ್ಮ ಮೇಲೆ ಯಾರಾದರೂ ವಶೀಕರಣ ಪ್ರಯೋಗ ಮಾಡಿದರೆ ಅದು ನಮ್ಮ ದೇಹದಲ್ಲಿ ಅಥವಾ ಪ್ರಕೃತಿ ನಮಗೆ ಯಾವ ರೀತಿ ಒಂದು ಚಿಹ್ನೆಗಳನ್ನ ಕೊಡ್ತಾ ಹೋಗುತ್ತೆ. ಅದರ ಜೊತೆಗೇನೆ ಯಾರಾದರೂ ಒಂದು ವಶೀಕರಣ ಪ್ರಯೋಗ ನಮ್ಮ ಮೇಲೆ ಮಾಡಿದ್ದಾರೆ ಅಂತಂದರೆ ಅದನ್ನು ವಾಪಸ್ ನಾವು ರಿವರ್ಸ್ ಮಾಡುವಂಥದ್ದು ಹೇಗೆ? ಆ್ಯಂಡ್ ವಶೀಕರಣದಲ್ಲಿ ಯಾವ್ಯಾವ ರೀತಿಯಾದಂತಹ ವಶೀಕರಣಗಳಿದೆ, ಯಾವ್ಯಾವ ವಸ್ತುಗಳನ್ನ ಬಳಸಿ ಮಾಡ್ಬೋದು, ಹಾಗೂ ಅದರ ಮಂತ್ರಗಳು ಯಾವುದು ಅಂತ ಇಷ್ಟೆಲ್ಲ ವಿಚಾರಗಳನ್ನ ನಮ್ಮ ಹತ್ರ ಮಾತಾಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಈಗ ವಶೀಕರಣ ಯಾರಾದರೂ ಒಬ್ರು ನಮ್ಮ ಮೇಲೆ ಮಾಡಿದ್ದಾರೆ ಅಂತ ಅಂದ್ರೆ ಫಸ್ಟ್ ನಮಗೆ ಹೇಗೆ ಗೊತ್ತಾಗತ್ತೆ ಹೌದು ಹೌದು ನನ್ನ ಮೇಲೆ ಏನೋ ಒಂದು ಪ್ರಯೋಗ ನಡೆದಿದೆ ಅಂತ ನಮಗೆ ನಾವೇ ಹೇಗೆ ಅರ್ಥಕೊಳ್ಳೋದು ಅಂತ? ನೋಡಿ, ಪ್ರಥಮವಾಗಿ ವಶೀಕರಣ ಅಂದ್ರೆ ಏನು ಅಂತ ತಿಳ್ಕೊಬೇಕು. ವಶ ಅಂತೇನು? ಸೆಳೆಕೊಳ್ಳುವಂಥದ್ದು. ಅಂದರೆ ಅವರು ನನ್ನ ಹತ್ರ ಬರಬೇಕು ಅನ್ನುವಂಥದ್ದೇ ವಶ. ಅದು ನನಗೆ ಬೇಕು ಅನ್ನುವಂಥದ್ದೇ ವಶ. ಅದನ್ನು ನಾನು ಪಡ್ಕೊಬೇಕು ಅನ್ನುವಂಥದ್ದೇ ವಶ ಅಂತ ಹೇಳ್ತೀವಿ. ಈಗ ಕಲಿಯುಗದಲ್ಲಿ ವಶೀಕರಣ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ, ಜನಕ್ಕೆ ಏನೋ ಒಂಥರ ಶ್ರವಣ ಮಾಡಿದಾಗ ಏನೋ ಒಂಥರ ಬೇರೆ ರೀತಿಯಲ್ಲಿ ಅನಿಸುತ್ತೆ. ವಶೀಕರಣ ಅಂದ್ರೇ ವಶೀಕರಣ ಯಾರೋ ಮಾಡಿದ್ದಾರೆ, ವಶೀಕರಣ ಅಂತೆ ಬರೀ ಆ ರೀತಿಯಲ್ಲ. ವಶೀಕರಣ ಪದ್ಧತಿ ಅನ್ನುವಂಥದ್ದೇ ಬೇರೆ, ವಶೀಕರಣ ಅನ್ನುವಂಥ ವಿದ್ಯೆನೇ ಬೇರೆ. ವಶೀಕರಣ ಅನ್ನುವಂಥ ತಂತ್ರ ವಿಧಾನದಲ್ಲಿ ಅದಕ್ಕೆ ಅಗ್ರಸ್ಥಾನ ಇದೆ. ಬೇರೆ ಲೆಕ್ಕಾಚಾರದಲ್ಲಿ ಮಾಡುವಂಥ ಪದ್ಧತಿಗಳವೆಲ್ಲ. ಇವರೆಲ್ಲ ಹೇಳುವಂತಹ ರೀತಿಯಲ್ಲಿ ಈಗ ನಡ್ಕೊಂಡು ಹೋಗುವಂಥ ಪದ್ಧತಿಯಲ್ಲಿ ವಶೀಕರಣ ಅನ್ನುವಂಥದ್ದಲ್ಲ. ವಶೀಕರಣ ಅನ್ನುವಂತಹ ಸಾಧನೆ ಏನಿದೆಯಲ್ಲ, ಆ ತಂತ್ರ ಮಾರ್ಗ ಇದೆಯಲ್ಲ, ಆ ದಾರಿಯಲ್ಲಿ ಸಾಗುವಂತಹ ಮಾರ್ಗ ಬಹಳ ಕಠಿಣವಾದಂಥದ್ದು. ಒಬ್ಬ ವಶೀಕರಣ ಆಗಿರುವಂಥ ವ್ಯಕ್ತಿಯನ್ನು ಹೇಗೆ ಕಂಡುಕೊಳ್ಳಬಹುದು ಅಂತ ಹೇಳಿದ್ರೆ, ಆ ವ್ಯಕ್ತಿ ನೋಡಿದ್ರೆ ಅವನ ಉಸಿರಾಟ ಹೇಗೆ ಉಸಿರಾಡ್ತಾ ಇದ್ದಾನಲ್ಲ, ಒಬ್ಬ ಮಾಂತ್ರಿಕನಿಗೆ ಗೊತ್ತಿರುತ್ತೆ ಯಾವ ರೀತಿಯಲ್ಲಿ ಉಸಿರಾಡ್ತಾ ಇದ್ದಾನೆ ಅವನು, ಯಾವ ರೀತಿಯಲ್ಲಿ ಆ ವ್ಯಕ್ತಿಗೆ ವಶೀಕರಣ ಆಗಿದೆಯಾ ಇಲ್ವಾ. ಆ ವ್ಯಕ್ತಿಯ ಒಂದು ಮುಖಛಾಯೆ ಅಂತ ಹೇಳ್ತೀವಿ, ಆಯಿತಾ. ಆ ವ್ಯಕ್ತಿಯ ಮುಖವಾಡದಲ್ಲಿರುವಂತಹ ಛಾಯೆಗಳು ಬಹಳ ಬೆವರ್ತಾ ಇರ್ತಾನೆ, ಮುಖ ಎಲ್ಲ ಬಹಳ ಕಪ್ಪು ಆಕಾರದಲ್ಲಿ ತಿರುಗ್ತಾ ಇರ್ತದೆ, ಮತ್ತು ಯಾವಾಗಲೂ ಕೂಡ ಗಾಬರಿಯಲ್ಲಿ ಇರ್ತಾನೆ, ಮತ್ತು ಯಾವಾಗಲೂ ಕೂಡ ಸ್ಥಿರ ಮನಸ್ಥಿತಿ ಇರೋದಿಲ್ಲ. ಆ ವ್ಯಕ್ತಿ ಒಂದು ಕಡೆ ಕೂರೋದಿಲ್ಲ. ಆ ವ್ಯಕ್ತಿ ಬಹಳ ಚಂಚಲವಾಗಿರ್ತಾನೆ ಆ ವ್ಯಕ್ತಿ. ಮತ್ತು ಆ ವ್ಯಕ್ತಿಯ ಒಂದು ಭಾವ ಮತ್ತು ದೇಹದ ಆಕಾರ ವಿಕಾರ ಮತ್ತು ಅವನ ಕೇಶಗಳು ಇದೆಲ್ಲನೂ ನೋಡಿ ಆ ವ್ಯಕ್ತಿಗೆ ವಶೀಕರಣ ಪ್ರಯೋಗ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಒಬ್ಬ ಮಾಂತ್ರಿಕನ ಕೈಯಲ್ಲಿ ಮಾತ್ರ ಸಾಧ್ಯ. ಓಕೆ ಗುರುಗಳೇ, ಇನ್ನು ಯಾರಾದರೂ ನಮ್ಮ ಮೇಲೆ ವಶೀಕರಣ ಮಾಡಬೇಕು ಅಂತ ಅಂದರೆ ನಮ್ಮ ಹತ್ರ ಇರುವಂತಹ ಅಥವಾ ನಾವು ಬಳಸಿರೋ ಕೆಲವೊಂದು ವಸ್ತುಗಳು ಅವ್ರ ಹತ್ರ ಇರಲೇಬೇಕಾ, ಅಥವಾ ನಮ್ಮ ಹೆಸರು ಅಥವಾ ಜನ್ಮ ನಕ್ಷತ್ರ ಇದನ್ನ ನೋಡಿ ವಶೀಕರಣ ಪಡಿಸ್ಕೋಬಹುದಾ? ಮೊದಲು ಫಸ್ಟ್ ಆಫ್ ಆಲು ಕಂಡವ್ರ ಮೇಲೆ ನೋಡಿದಂಥವ್ರಿಗೆಲ್ಲರಿಗೂ ಕೂಡ ಕಾಣದೆಲ್ಲದೂ ಕೂಡ ವಶೀಕರಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಫಸ್ಟು ವಶೀಕರಣ ಮಾಡಬೇಕು ಅಂತ ಹೇಳಿದ್ರೆ ವ್ಯಕ್ತಿಯ ಒಂದು ವಶೀಕರಣದಲ್ಲಿ ಕೆಲವೊಂದು ವಿಚಾರಗಳಿದೆ, ಆ ಪದ್ಧತಿಗಳಿದೆ, ಅನುಷ್ಠಾನಗಳಿದೆ. ಅದೆಲ್ಲ ಅನುಸರಿಸಿಕೊಂಡು. ಪದ್ಧತಿಗಳೇನೇನು ಅಂತ? ಪದ್ಧತಿಗಳಂತ ಹೇಳಿದ್ರೆ, ಈಗ ಕಾಲ ಗಳಿಗೆ ನಕ್ಷತ್ರ ಮತ್ತು ಆ ಒಂದು ಜನ್ಮರಾಶಿಯನ್ನು ನೋಡಿ ಯಾರ ಮೇಲೆ ವಶೀಕರಣ ಮಾಡಬೇಕು, ಏನು ವಶೀಕರಣ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡಬೇಕು. ಈಗ ವಶೀಕರಣದಲ್ಲಿ ಬರೀ ಸ್ತ್ರೀ ವಶ್ಯ ಪುರುಷ ವಶ್ಯ ಅನ್ನುವಂಥದ್ದು ಇಲ್ಲ, ಬಹಳಷ್ಟು ವಿಧಾನಗಳಿದೆ. ಯಾವ್ಯಾವ ವಿಧಾನಗಳು ನೋಡಿ, ಈಗ ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನವಶ, ಮನವಶ, ಧನವಶ, ಕ್ಷೇತ್ರವಶ ಮತ್ತು ಬೇತಾಳ ವಶ ಮತ್ತು ದೈವವಶ, ಪ್ರೇತವಶ
ಮತ್ತು ಆರೋಗ್ಯ ವಶ, ಇಂತಹ ಬಹಳಷ್ಟು ವಿಧಾನಗಳು. ಅದಕ್ಕೇ ವಶೀಕರಣ ಅನ್ನುವಂಥದ್ದು ಒಂದು ದೊಡ್ಡ ಅಧ್ಯಾಯ, ಪುಟ, ಅದು ಒಂದು ಗ್ರಂಥ ಇದು. ಈಗ ಷಟ್ಕರ್ಮ ಪ್ರಯೋಗಗಳಲ್ಲಿ ವಶೀಕರಣ ಒಂದು ಮೇನ್ ತಂತ್ರ ವಿಧಾನ. ಆ ತಂತ್ರ ವಿಧಾನದಲ್ಲಿ ಮಾಡುವಂಥದ್ದು ಬೇರೆ ಬೇರೆ ವಿಧಾನದಲ್ಲಿ, ಬೇರೆ ಬೇರೆ ದೈವದಲ್ಲಿ ಯಾವ ಯಾವ ವಶೀಕರಣಕ್ಕೆ ಯಾವ ಯಾವ ಪದ್ಧತಿಯನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ನಾವು ಯಾವುದೋ ಒಂದು ಫೋಟೋ ಕೊಟ್ಟೆ ಆಯಿತಾ, ಯಾವುದೋ ಒಂದು ಹುಡುಗಿ ಇಷ್ಟ ಆಯಿತು ಆಯಿತಾ, ಯಾವುದೋ ಒಂದು ಹುಡುಗ ಇಷ್ಟ, ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ. ಅದನ್ನು ನಂಬಲಕ್ಕೂ ಹೋಗಿಬಿಡಿತಾವೆ. ಓಕೆ ಗುರುಗಳೇ, ನೀವು ಇವಾಗ ಹೇಳಿದ್ರಿ ಇದು ಜನ್ಮ ನಕ್ಷತ್ರ ಅಂತ ಎಲ್ಲ ಹೇಳಿದ್ರಿ. ಸೊ ಈ ಒಂದು ಗ್ರಹಗತಿ ಅಥವಾ ಜನ್ಮ ನಕ್ಷತ್ರ ಅನ್ನೋದು ವಶೀಕರಣದ ಮೇಲೆ ಪ್ರಭಾವ ಬೀರತ್ತ? 200% ಬೀಳುತ್ತೆ. ಹೇಗೆ ಅಂತ? ಈಗ ಪುಷ್ಯ ನಕ್ಷತ್ರ, ಆರ್ದ್ರ ನಕ್ಷತ್ರ, ಧನಿಷ್ಠ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರ, ಹುಬ್ಬ ನಕ್ಷತ್ರ, ಇಂತಹ ನಕ್ಷತ್ರಗಳ ಮೇಲೆ ಈ ವಶೀಕರಣ ಪ್ರಯೋಗ ಅನ್ನುವಂಥ ಸರ್ವೇ ಸಾಮಾನ್ಯವಾಗಿ ಮಾಡಬಹುದಾದಂಥ ಪ್ರಕ್ರಿಯೆಗಳಾಗಿರುತ್ತೆ. ಮತ್ತು ಬೇರೆ ಬೇರೆ ನಕ್ಷತ್ರಗಳಿಗೆ ಈಗ ಸ್ತ್ರೀ ವಶ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಯಾವ ವಶೀಕರಣ ಇಂಪಾರ್ಟೆಂಟ್ ಆಗಿರುತ್ತೆ? ಈಗ ಸ್ತ್ರೀ ವಶ ಅನ್ನುವಂಥದ್ದು ಬರೀ ಆ ಒಂದು ಹುಡುಗಿಯನ್ನು ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡುವಂಥದ್ದಲ್ಲ. ಸ್ತ್ರೀ ವಶ ಅಂದ್ರೆ ಏನು? ಅವರ ಮನಸ್ಸನ್ನು ನಮ್ಮ ದೃಢದಲ್ಲಿ ಇಟ್ಕೊಳ್ಳುವಂಥದ್ದು. ಪುರುಷ ವಶ ಅಂದ್ರೇನು? ಅವರ ಮನಸ್ಸನ್ನು, ಅವರ ಕಂಟ್ರೋಲನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದೇ ಪುರುಷ ವಶ. ಸ್ತ್ರೀ ವಶ ಅಂದರೆ ಅವರ ದೇಹ ಮತ್ತು ಅವರ ಮನಸ್ಸು, ಅವರ ಬುದ್ಧಿ ಅವರ ಮೇಲೆ ಪ್ರಯೋಗ ಮಾಡಬಹುದಾ? ಇಲ್ಲ. ಮೊದಲು ಅವರಿಬ್ಬರಲ್ಲೂ ಕೂಡ ಕೆಲವೊಂದು ವಿಚಾರಗಳಾಗಿರಬೇಕು ಆಯಿತಾ. ಅವರಲ್ಲಿ ಕೆಲವೊಂದು ಸಂಪರ್ಕಗಳು ಅಂತ ಹೇಳ್ತೀವಿ, ದೇಹ ಸಂಪರ್ಕ ಆಗಿರಬಹುದು, ಮತ್ತು ಒಂದು ಸ್ಪರ್ಶ ಆಕಾರಗಳಾಗಿರಬಹುದು, ಮತ್ತು ಕೆಲವೊಂದು ವಿಧಾನಗಳಿದೆ. ಅದರಲ್ಲಿ ಮಾಡಬೇಕಾದಂಥ ಕೆಲವೊಂದು ಮೊದಲು ಪರೀಕ್ಷೆಗಳಿರುತ್ತೆ. ಆ ಪರೀಕ್ಷೆಯಲ್ಲಿ ಆದಾಗ ಮಾತ್ರ ವಶೀಕರಣ ಪದ್ಧತಿಯ ಕ್ರಿಯೆಗಳು ನಡೆಯುವಂಥದ್ದು. ಓಕೆ ಗುರುಗಳೇ, ಈಗ ಯಾವ್ಯಾವ ನಕ್ಷತ್ರಗಳಿಗೆ ತುಂಬ ಈಸಿಯಾಗಿ ವಶೀಕರಣ ತಾಕತ್ತೆ? ಹೇಳಿದ್ದೆ ಈಗ ಪುನರ್ವಸು ನಕ್ಷತ್ರ, ಹುಬ್ಬ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪುನರ್ವಸು ನಕ್ಷತ್ರ, ಹುಬ್ಬ ನಕ್ಷತ್ರ, ಮಗ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ, ಇಂತಹ ಒಂದು ನಕ್ಷತ್ರಗಳಿಗೆ ಬಹಳ ಬೇಗ ವಶೀಕರಣ ಪದ್ಧತಿ ಅನ್ನುವಂಥದ್ದು ಆಗುತ್ತೆ. ಯಾವುದು ತುಂಬ ಕಷ್ಟ, ತಾಕತ್ತು ತುಂಬ ಕಷ್ಟ ಅಂತ ಯಾವ ನಕ್ಷತ್ರ? ಈಗ ಒಂದು ಮಾತು ಹೇಳ, ವಶೀಕರಣ ಪದ್ಧತಿ ಅನ್ನುವಂಥದ್ದು ಕೆಲವೊಂದು ವಿಧಿವಿಧಾನಗಳಲ್ಲಿ ಮಾಡ್ತಾ ಹೋದಂತೆಲ್ಲ ಈಗ ಒಬ್ಬರಿಗೆ ದೃಢವಾದಂಥ ಮನಸ್ಥಿತಿ ಇರುತ್ತೆ, ಅಂಥವ್ರಿಗೆಲ್ಲ ನಾಟಲ್ಲ. ಅಂದರೆ ಏನೇ ಬರಲಿ ಗೋವಿಂದನ ದಯೆಯಲ್ಲಿ ಅಂತ ಹೇಳ್ತೀವಿ ನಾವು. ಅಂದರೆ ಸ್ಟ್ರಾಂಗ್ ಪರ್ಸನ್ ಆಗಿರ್ತಾರೆ ಅವರು, ಎಂಥದಕ್ಕೂ ಕೂಡ ಜಗ್ಗಲ್ಲ, ಬಗ್ಗಲ್ಲ ಅವರು ಆಯಿತಾ. ಏನೇ ಮಾಡಿದ್ರು ಕೂಡ ಅವರು ಕುಗ್ಗದಿಲ್ಲ. ಎಷ್ಟೇ ಅವ್ರಿಗೆ ಏನೇ ಬಂದರೂ ಕೂಡ ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಅಂತಹ ನಕ್ಷತ್ರಗಳಿರುತ್ತೆ, ಅಂಥ ಕ್ಯಾರೆಕ್ಟರ್ಗಳಿರುತ್ತೆ, ಮನಸ್ಥಿತಿ, ಆತ್ಮಸ್ಥೈರ್ಯ ಅನ್ನುವಂಥದ್ದು ಬಹಳ ಸದೃಢವಾಗಿರುತ್ತೆ. ಅಂತಹ ವ್ಯಕ್ತಿಗಳಿಗೆ ವಶೀಕರಣ ಅನ್ನುವಂಥದ್ದು ನಾಟೋದಿಲ್ಲ ಪ್ರಥಮವಾಗಿ. ಮತ್ತು ಇನ್ನೂ ಬಹಳಷ್ಟು ವಿಧಾನದಲ್ಲಿ ನಾವು ವಶೀಕರಣ ಪದ್ಧತಿ ನೋಡ್ತಾ ಇದ್ದಂತೆಲ್ಲ, ಮುಂಚೆ ನಾವು ಹಿಂದಿನ ಕಾಲದಲ್ಲ ನೋಡ್ತಾ ಇದ್ದಂಗೆ ಬಹಳಷ್ಟು ವಿಧಿವಿಧಾನದಲ್ಲಿ ಮಾಡ್ತಾಯಿದ್ರು. ಕ್ಷೇತ್ರವಶ ಅಂತ ಮಾಡ್ತಾಯಿದ್ರು. ಅಂದರೆ ಆ ಕ್ಷೇತ್ರವನ್ನು ವಶಪಡಿಸ್ಕೊಳ್ಳೋಕ್ಕೆ ಅಂಥದ್ದನ್ನೇ ಪರಿಪೂರ್ಣವಾಗಿ ಪರ್ಟಿಕ್ಯುಲರ್ ದೈವವನ್ನು ಆರಾಧನೆ ಮಾಡ್ತಾಯಿದ್ರು. ಅಂದರೆ ರಾಜರು, ಮಹಾರಾಜರು ಈ ತಂತ್ರಿಗಳ ಮೂಲಕ, ಮಾಂತ್ರಿಕರ ಮೂಲಕ, ಕೆಲವೊಂದು ವಿಧಿವಿಧಾನಗಳ ಮೂಲಕ ಪ್ರಯೋಗಗಳನ್ನು ಮಾಡ್ತಾ ಇದ್ರು. ಗುರುಗಳು, ಇನ್ನು ಬೇತಾಳ ವಶ ಅಂದ್ರೆ ಏನು? ನೋಡಿ, ಪರ್ಟಿಕ್ಯುಲರ್ ಆಗಿ ಬೇತಾಳ ವಶ ಅಂತ ಹೇಳ್ತೀವಿ. ಈಗ ವಿಕ್ರಮ್ ಮತ್ತು ಬೇತಾಳ ಕತೆ ಕೇಳಿದಿರ ತಾವು? ಹೌದು, ಕೇಳಿದಿರಲ್ಲ. ವಿಕ್ರಮ ಮತ್ತು ಬೇತಾಳ ಕತೆ ಕೇಳಿದಾಗ ಮೊದಲು ವಿಕ್ರಮಾದಿತ್ಯ ಇರ್ತಾನಲ್ಲ, ದೇವಿಯನ್ನು ಉಪಾಸನೆ ಮಾಡಿರ್ತಾನೆ. ಸಾಕ್ಷಾತ್ ಕಾಳಿಯನ್ನ ಉಪಾಸನೆಯನ್ನು ಮಾಡಿ ಕಾಳಿಯನ್ನು ಸಿದ್ಧಿ ಮಾಡಿಕೊಂಡು ಒಂದು ಬೇತಾಳವನ್ನು ವಶ ಮಾಡ್ಕೊಂಡಿರ್ತಾನೆ. ಬೇತಾಳ ಅಂತ ಹೇಳಿದ್ರೆ ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಹೇಳುವಂತಹ ಒಂದು ಪ್ರಕ್ರಿಯೆ ಅಂತ ಇರುತ್ತೆ. ಅಂಥದ್ದನ್ನು ಬೇತಾಳ ವಶ ಅಂತ ಹೇಳ್ತೀವಿ. ಆ ಬೇತಾಳ ವಶ ಮಾಡ್ಕೊಬೇಕಾದ್ರೆ ಅದೆಲ್ಲನೂ ಪುನಃ ರುದ್ರಭೂಮಿಯಲ್ಲಿ ಮಾಡುವಂಥ ಪ್ರಯೋಗಗಳು, ಕ್ಷುದ್ರ ಪ್ರಯೋಗಗಳವೆಲ್ಲ ಸದಾಚಾರವಾಗಿ ಮತ್ತು ವಾಮವಿದ್ಯೆಯಿಂದ ಮಾಡುವಂಥ ಪ್ರಯೋಗಗಳಲ್ಲ. ಅದು ದಕ್ಷಿಣಾಚಾರದಲ್ಲಿ ಮತ್ತು ಸ್ಮಶಾನದಲ್ಲಿ ದಕ್ಷಿಣ ದಿಕ್ಕಲ್ಲಿ ನಿಂತು ದಕ್ಷಿಣ ಮಹಾಕಾಳೆಯನ್ನು ಉಪಾಸನೆ ಮಾಡಿ ಬೇತಾಳವನ್ನು ಸಿದ್ಧಿ ಮಾಡಿಕೊಳ್ಳುವಂಥ ಪ್ರಯೋಗಗಳು. ಒಂದು ಸಾರಿ ಬೇತಾಳ ಸಿದ್ಧಿ ಆಯಿತು ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಎಲ್ಲನೂ ಕೂಡ ಒಂದು, ಯಾವ ಮನುಷ್ಯನಿಗೆ ಏನು ಪ್ರಯೋಗ ಮಾಡಬೇಕು, ಯಾವ ಮನುಷ್ಯ ಈಗ ವಶೀಕರಣ ಮಾಡ್ಕೋಬೇಕು ಅನ್ನುವಂತಹ ಕಲೆ, ಆ ಪಟುತ್ವ ಏನಿರುತ್ತಲ್ಲ, ಭಾಳ ಚೆನ್ನಾಗಿ ಕಲ್ತಿರ್ತಾನೆ ಅವನು. ಓಕೆ ಗುರುಗಳ, ಈಗ ದೈವವಶ ಅಂತ ಅಂದರೆ ದೈವವಶ ಸಾಧ್ಯನಾ? ದೇವರನ್ನೇ ವಶ ಮಾಡ್ಕೋಬಹುದು? 100% ಮಾಡುವುದೇಕಾಗಲ್ಲ. ಹೇಗೆ ಅದ್ರ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಫಲಗಳೇನು? ಈಗ ನೋಡಿ, ದೈವವಶ ಅಂತ ಹೇಳ್ತೀವಿ. ಈಗ ಒಂದೊಂದು ದೈವವನ್ನು ಒಬ್ಬೊಬ್ಬರು ಆರಾಧನೆ ಮಾಡ್ತಾ ಇರ್ತಾರೆ. ಕಾಳಿ ಉಪಾಸನೆ ಮಾಡ್ತಾ ಇರ್ತಾರೆ, ಒಬ್ಬರು ವಾರಾಹಿ ದೇವಿಯನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಅದನ್ನು ದೈವ ವಶ ಅಂತ ಹೇಳಿ. ಈಗ ಲಕ್ಷ್ಮೀ ವಶ ಅಂತ ಹೇಳ್ತೀವಿ.
ಆಯಿತಾ. ಮತ್ತು ಇದೇ ರೀತಿಯಲ್ಲಿ ಈ ಬರುವಂತಹ ನವರಾತ್ರಿಯಲ್ಲೂ ಕೂಡ ದುರ್ಗೆ, ಜಗನ್ಮಾತೆಯನ್ನು, ಚಾಮುಂಡಿ ದೇವಿಯನ್ನು, ಈ ರೀತಿಯಲ್ಲಿ ತಂತ್ರ ವಿಧಾನದಲ್ಲಿ ಒಂದೊಂದು ದೈವಕ್ಕೂ ಒಂದೊಂದು ವಿಶೇಷವಾಗಿರುವಂತಹ ಈ ಒಂದು ಅನುಷ್ಠಾನ ಅಂತ ಇರುತ್ತೆ. ಅದರಲ್ಲೂ ಕೂಡ ಯಕ್ಷಿಣಿ ವಶ ಅಂತ ಹೇಳ್ತೀವಿ ನಾವು. ಈಗ ಒಟು ಯಕ್ಷಿಣಿ, ವಟವೃಕ್ಷದಲ್ಲಿ ಮಾಡುವಂಥ ಪ್ರಯೋಗ ಒಟು ಯಕ್ಷಿಣಿ ಅಂತ ಹೇಳ್ತೀವಿ, ಮತ್ತು ವಿದ್ಯಾ ಯಕ್ಷಿಣಿ, ಈ ರೀತಿಯಾದಂತಹ ಒಂದೊಂದು ವಿಚಾರಗಳಿರುತ್ತೆ. ಮೊದಲು ಆ ವಶ ಮಾಡಿಕೊಳ್ಳುವಂಥ ಪದ್ಧತಿಯನ್ನು, ದೈವ ಯಾವುದು, ಅದರ ಅನುಷ್ಠಾನ ಯಾವುದು, ಕ್ಷೇತ್ರ ಯಾವುದು, ಮತ್ತು ಹರಿಯುವಂತಹ ನದಿ ತೀರ, ಗುಪ್ತ ಸ್ಥಳಗಳು, ಈಗಿರುವಂತಹ ಒಂದು ವಿಶೇಷವಾಗಿ ಸಿದ್ಧಿ ಸ್ಥಳಗಳು, ಕ್ಷೇತ್ರಗಳು, ಇಂತಹ ಜಾಗದಲ್ಲಿ ಈ ಪ್ರಯೋಗವನ್ನು ಮಾಡಬಹುದು. ಓಕೆ. ಸೊ ಈಗ ಗುರುಗಳೇ, ಒಂದು ನೀವು ಆವಾಗಲೇ ಹೇಳಿದ್ರಿ ಈ ಒಂದು ಕ್ಷೇತ್ರ ವಶ ಅಂತ ಅಂದರೆ, ಸೊ ಈಗಿನ ಕಾಲದಲ್ಲೂ ನಮ್ಮ ರಾಜಕಾರಣಿಗಳು ಕೆಲವೊಬ್ಬರಾಗಲಿ ಅಥವಾ ಹಲವೊಬ್ಬರಾಗಲಿ ಇದನ್ನು ಮಾಡ್ತಾ ಬಂದಿರ್ತಾರ, ಅದು ಕೆಲಸ ಮಾಡತ್ತ? ಮುಂಚೆ ರಾಜ ಮಹಾರಾಜರುಗಳು ಕ್ಷೇತ್ರ ವಶ ಅಂತ ಮಾಡ್ತಿದ್ರು. ಈಗಿನ ಕಾಲದಲ್ಲಿ ರಾಜರು ಮಾಡ್ತಾರೆ, ದೇವಸ್ಥಾನದಲ್ಲಿರುವಂಥ ಕೆಲವೊಂದು ವಿಚಾರಗಳಲ್ಲಿರುವಂಥವ್ರು ಮಾಡ್ತಾರೆ. ಯಾಕಂದರೆ ಕ್ಷೇತ್ರ ಅಲ್ಲ, ಕ್ಷೇತ್ರವಶ, ಮತ್ತು ಆ ಜಾಗದಲ್ಲಿರುವಂತಹ ಮಹಿಮೆ, ಆ ಜಾಗದಲ್ಲಿರುವಂತಹ ಒಂದು ವಿಚಾರ ವ್ಯವಸ್ಥೆ, ಅಂಥದ್ದನ್ನು ಕ್ಷೇತ್ರವಶ. ಕ್ಷೇತ್ರವಶಕ್ಕೆ ಅಧಿಪತಿ ಅಂತ ಹೇಳಿದ್ರೆ ರಾಜರಾಜೇಶ್ವರಿ ದೇವಿ, ರಾಜರಿಗೆ ರಾಜೇಶ್ವರಿ ಅವಳು. ಅದಕ್ಕೇ ರಾಜರ ಆರಾಧನೆ ಮಾಡುವಂಥದ್ದನ್ನ ರಾಜರಾಜೇಶ್ವರಿ ಅಂತ ಹೇಳಿ ಕರಿತೀವಿ ನಾವು. ಮುಖ್ಯವಾಗಿ ಕ್ಷೇತ್ರವಶ ಆಗಬೇಕು. ಯಾವುದೇ ಒಂದು ಧರ್ಮಕ್ಷೇತ್ರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಒಂದು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಆರ್ಥಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ವ್ಯವಹಾರ ಕ್ಷೇತ್ರ ಆಗಿರ್ಬೋದು, ಅದಂತನ ಕ್ಷೇತ್ರವಶ ಅಂತ ಹೇಳ್ತೇವೆ ನಾವು. ಕ್ಷೇತ್ರವಶವನ್ನು ಬಹಳ ಪ್ರಮುಖವಾಗಿ ಆರಾಧನೆ ಮಾಡುವಂತಹ ವಿಧಾನಗಳು ಮತ್ತು ಅನುಷ್ಠಾನ ಮಾಡುವಂಥ ಪದ್ಧತಿಗಳು, ಯಾವ ಪ್ರಾಬ್ಲಮ್ ಇದೆ, ಯಾವ ಸಮಸ್ಯೆ ಇದೆ, ಈಗ ಶತ್ರುನು ಕೂಡ ವಶ ಮಾಡುವುದು ಗೊತ್ತಾ? ಶತ್ರು ವಶ ಅಂತಲೇ ಬರುತ್ತೆ. ಓಕೆ, ಅದ್ರ ಪ್ರಯೋಜನ ಏನು? ಈಗ ಶತ್ರುವಿನ ವಶ ಮಾಡಬೇಕು ಅಂತ ಹೇಳಿದ್ರೆ, ಈಗ ವ್ಯವಹಾರದಲ್ಲಿ ಬಹಳ ಪ್ರಾಬ್ಲಮ್ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ. ಆಯ್ತಾ, ಶತ್ರು ಅಂದ್ರೆ ಯಾರು? ಹಿತಶತ್ರುಗಳು, ದಾಯಾದಿ ಶತ್ರುಗಳು, ಸ್ವಜಾತಿ ಶತ್ರುಗಳು ಅಂತ ಬರ್ತಾರೆ. ಈಗ ಹಿತಶತ್ರುಗಳಂದ್ರೆ ಯಾರು? ಮುಂದೆ ಚೆನ್ನಾಗಿ ಮಾತಾಡ್ತಾನೆ, ಆದ್ರೆ ಬೆನ್ನ ಹಿಂದೆ ಚೂರಿ ಆಗ್ತಾ ಇರ್ತಾನೆ, ಅವನು ಹಿತವಾಗಿ ಮಾತಾಡ್ತಾನೆ, ಅಂಥವ್ರಿಗೆ ಹಿತಶತ್ರುಗಳು. ದಾಯಾದಿ ಶತ್ರುಗಳು ಅಂದ್ರೆ ಅಣ್ಣ ತಮ್ಮಂದಿರು. ಸ್ವಜಾತಿ ಶತ್ರುಗಳು ಕುಟುಂಬ ಬಳಗದವರು. ಆಯ್ತಾ, ಇಂಥವ್ರು ಶತ್ರುಗಳು ಅಂತ ಹೇಳ್ತೀವಿ ನಾವು. ಇಂಥವ್ರಿಗಿಂತ ವ್ಯವಹಾರದಲ್ಲಿ ಬೇರೆ ಶತ್ರುಗಳು ಇರ್ತಾರೆ. ಮಿತ್ರರು ಶತ್ರುಗಳಾಗ್ತಾರೆ, ಬಂಧುಗಳು ಹಿತಶತ್ರುಗಳಾಗ್ತಾರೆ. ಆಯ್ತಾ, ಇಂಥವ್ರಿಗೆಲ್ಲನೂ ಕೂಡ ವಶ ಮಾಡಿಕೊಳ್ಳುವಂಥ ವಿದ್ಯೆನೂ ಕೂಡ ಈ ವಶೀಕರಣ ಪದ್ಧತಿಯಲ್ಲಿದೆ. ನೋಡಿ, ಈ ಕಾಲದಲ್ಲಿ ಎಂತ ಆಗಿದೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ವಶೀಕರಣ ಪದ್ಧತಿಯನ್ನ ಉಪಯೋಗ ಮಾಡಿಕೊಳ್ಳುವ ಬದಲು ಅದನ್ನ ವ್ಯರ್ಥ ಮಾಡಿಕೊಳ್ಳುವಂಥದ್ದು, ದುರುಪಯೋಗ ಮಾಡಿಕೊಳ್ಳುವಂಥ, ಆ ವಿದ್ಯೆಯಿಂದ ಅವರೇ ನಾಶ ಆಗುವಂಥ ಪದ್ಧತಿಗಳನ್ನ ಬಹಳ ನೋಡ್ತಾ ಇದ್ದಾರೆ. ಎಕ್ಸಾಂಪಲ್ ನೀವು ಹೇಳ್ತೀನಿ ನೋಡಿ. ಇದೇ ಪಾಪ ಗಂಡ ಹೆಂಡತಿ ಬಹಳ ಚೆನ್ನಾಗಿದ್ದಂತಹ ಒಂದು ಕುಟುಂಬ, ಅನ್ಯೋನ್ಯವಾಗಿದ್ರು, ಮದುವೆಯಾಗಿ ಒಂದು 5 ವರ್ಷ ಆಗಿದ್ರು, ಹೆಸರು ಬೇಡ ಪಾಪ, ಬೆಂಗಳೂರಲ್ಲೇ ವಾಸವಾಗಿದ್ದಾರೆ, ಚೆನ್ನಾಗಿದ್ರು, 5 ವರ್ಷ ಇತ್ತು. ಪಾಪ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, ಅನ್ಯೋನ್ಯವಾಗಿದ್ರು. ಒಳ್ಳೆ ಬಿಸ್ನೆಸ್, ವ್ಯವಹಾರ ಬಿಸ್ನೆಸ್ ಇತ್ತು ಆ ವ್ಯಕ್ತಿಗೆ. ಆಯ್ತಾ, ಹೆಂಡತಿ ಗೃಹಲಕ್ಷ್ಮಿ, ಆ ಮನೆ ಕಾಲಿಟ್ಟಾಗ್ಲಿಂದ ಏಳಿಗೆ ಆಗ್ತಾ ಬಂತು. ಒಂದು ವ್ಯವಹಾರಸ್ಥ, ಮನೆಯಲ್ಲಿ ಯಜಮಾನ ಅಂದರೆ ವ್ಯವಹಾರಸ್ಥ, 4 ಕಡೆ ಹೋಗಲೇಬೇಕು, ವ್ಯವಹಾರ ಮಾಡಲೇಬೇಕು ಮತ್ತು ವಿಚಾರ ಮಾಡಲೇಬೇಕು ಅಂತ ವ್ಯಕ್ತಿಗೆ ಒಂದು ಸ್ತ್ರೀ ಆಕರ್ಷಣೆ ಆಗ್ತದೆ. ಅಕಸ್ಮಾತ್ ಆಗುವಂಥ ಪ್ರಕ್ರಿಯೆ, ಇವಾಗ ಸರ್ವೇ ಸಾಮಾನ್ಯವಾಗಿ ಆಗುವಂಥ ಪ್ರಕ್ರಿಯೆ. ಆ ಆಕರ್ಷಣೆ ಹೋಗಿ ಪ್ರೀತಿಗೆ ಹೋಯಿತು, ಪ್ರೀತಿ ಹೋಗಿ ಕಾಮರೂಪಕ್ಕೆ ಹೋಯಿತು, ಕಾಮರೂಪಕ್ಕೆ ಹೋಗಿ ಬೇರೆ ಬೇರೆ ವಿಧಾನಕ್ಕೆ ಹೋಯಿತು. ಆ ನಂತರ ಯಾತಕ್ಕೋಸ್ಕರ ಆಯಿತು ಅಂಥೇಳಿ ಪಾಪ ಅವ್ರ ಮನೆಯಲ್ಲಿ ಈ ಕಾರಣಕ್ಕೋಸ್ಕರ ಆ ಸ್ತ್ರೀ ವಿಚಾರದಿಂದ ಗಂಡ ಹೆಂಡತಿ ನಡುವೆ ಬರೇ ಕಲಹ, ಜಗಳ, ಡೈವರ್ಸ್ ಹಂತಕ್ಕೂ ಹೋಗಿತ್ತು. ಈ ಮನೆನೇ ಬೇಡ, ಜೀವನನೇ ಬೇಡ ಅಂಥೇಳಿ ಬೇರೆ ಬೇರೆ ಲೆಕ್ಕಾಚಾರಕ್ಕೆ ಹೋಗ್ಬಿಟ್ಟಿದ್ರು ಪಾಪ ಅವರೆಲ್ಲ. ಆಗ ಪಾಪ ಹೆಣ್ಣು, ಆ ಸ್ತ್ರೀ ಬಂದು, ಗುರುಗಳೇ ಏನಾಗಿದೆ ಅಂಥೇಳಿ ಪ್ರಶ್ನೆ ಇಟ್ಟು ನೋಡಿದಾಗ ಪಾಪ ಎಂಥ ಘನಘೋರವಾದಂಥ ವಿಚಾರ ಆಗಿತ್ತು ಅಂತ ಹೇಳಿದ್ರೆ, ಆ ಸ್ತ್ರೀಗೆ ಆ ಗಂಡನ ಬಟ್ಟೆ, ಎಡಗಾಲಿನ ಮಣ್ಣು, ಕಾಲು ಧೂಳು ಮಣ್ಣು, ಮತ್ತು ಅವರ ಕೂದಲು, ಉಗುರು, ಅದೆಲ್ಲದಕ್ಕೂ ಕೂಡ ಬೇರೆ ಬೇರೆ ವಿಧಾನದಲ್ಲಿ ಮಾಡುವಂಥದ್ದು ಕೆಲವೊಂದು ನೀಚ ಪ್ರಯೋಗಗಳಿದೆ. ಅಂತಹ ನೀಚ ಪ್ರಯೋಗಗಳೆಲ್ಲ ಮಾಡಿ ಅವರನ್ನು ಪೂರ್ಣವಾಗಿ ವಶ ಮಾಡ್ಕೊಂಡ್ಬಿಟ್ಟಿದ್ರು. ಹೌದು, ಅಂದರೆ ಪರಸ್ತ್ರೀ ಅಪೂರ್ಣವಾಗಿ ವಶ ಮಾಡ್ಕೊಂಡು ಇವತ್ತು ಆ ಗಂಡ ಏನಾಗಿದ್ದಾನೆ ಅಂತ, ಅವಳು ಕೈಗೊಂಬೆ ಆಗಿದ್ದಾನೆ. ಕೂರು ಅಂದ್ರೆ ಕೂರುತ್ತಾನೆ, ನಿಲ್ಲು ಅಂದ್ರೆ ನಿಲ್ತಾನೆ. ಆಯ್ತು, ಅವಳು ಹೇಳಿದ್ದು ಮಾತ್ರ ವೇದವಾಕ್ಯ ಆಗಿರುತ್ತೆ ಈಗ ಅವನಿಗೆ. ಅಂತಹ ಲೆಕ್ಕಾಚಾರದಲ್ಲಿ ಇರ್ತಾನೆ ಅವನು. ಮೋಡಿ ಮಾಡೋದು ಅಂತ ಹೇಳ್ತೀವಲ್ಲ, ಅಂತಹ ವಿಚಾರದಲ್ಲಿ.
ಆ ಲೆಕ್ಕಾಚಾರದಲ್ಲಿ ಹಿಡ್ಕೊಂಡಿರ್ತಾರೆ. ಓಕೆ. ಆಗ ಅಂಥದ್ದಕ್ಕೆಲ್ಲ ಏನು ಮಾಡಬೇಕು, ಸೂಕ್ತ ಪ್ರಯೋಗಾದಿಗಳು ಅಂತ ಬರುತ್ತೆ. ಪರಿಹಾರ ಎಲ್ಲ ಪ್ರಯೋಗ ಇರತ್ತೆ. ಪ್ರಯೋಗ ಅಂದರೆ ಉಚ್ಚಾಟನ ಪ್ರಯೋಗ ಅಂತಲೇ ಇದೆ. ಹ್ಮ್ ಷಟ್ಕರ್ಮದಲ್ಲಿ ಇಂಥದಕ್ಕೆ ಉಚ್ಚಾಟನ ಪ್ರಯೋಗ ಅಂತ ಇದೆ. ಇಂತಹ ಪ್ರಯೋಗಾದಿಗಳನ್ನು ಮಾಡ್ಬೋದು. ಇನ್ನೊಬ್ಬೊಬ್ಬರು ಸ್ತ್ರೀ ವಶ ಮಾಡಬೇಕು ಅಂತ ಬರ್ತಾರೆ. ಸ್ತ್ರೀ ವಶಗಳು ಸುಮ್ಮನೆ ಮಾಡೋಕ್ಕಾಗುತ್ತಾ? ಹ್ಮ್ ಇಲ್ಲ. ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಸಮನ್ವಯ ಅಂತ ಹೇಳ್ತೀವಿ. ಅಂದರೆ ಒಂದು ಹೆಣ್ಣನ್ನು ಎಲ್ಲಿ ಗೌರವ ಸ್ಥಾನದಿಂದ, ಪೂಜ್ಯ ಸ್ಥಾನದಿಂದ, ದೈವಸ್ಥಾನದಿಂದ ನೋಡ್ತೀವಿ, ಅಲ್ಲಿ ಸಾಕ್ಷಾತ್ ಲಕ್ಷ್ಮಿ ಇರುತ್ತೆ. ಯಾವಾಗಲೂ ಕೂಡ ಕಾಮಸ್ಥಾನದಿಂದ, ಕಾಮರೂಪದಲ್ಲಿ, ಮತ್ತೆ ಒಂದು ಚರ್ಮ ಸುಖಕ್ಕೋಸ್ಕರ ನಾವು ಆ ಸ್ತ್ರೀಯನ್ನು ವಶ ಮಾಡ್ಕೊಬೇಕು ಅಂದ್ರೆ ನಡೆಯುತ್ತಾ? ನಡೆಯೋದಿಲ್ಲ. ಅದಕ್ಕೇ ಆ ಪದ್ಧತಿ ಇದೆ. ಇಲ್ಲ, ಈ ನೀಚ ಸ್ವರೂಪದಲ್ಲಿ ಉಪಯೋಗಿಸ್ಕೊಳ್ಳುವಂಥ ವಿಧಿಗಳು, ವಿಧಾನಗಳು, ಸ್ವರೂಪಗಳನ್ನೇ ಬೇರೆ ಇದೆ. ಅದೆಲ್ಲ ಮಾಡುವಂಥ ಹಂತಗಳೇ ಬೇರೆ ಇದೆ. ಅದನ್ನು ಉಪಯೋಗಕ್ಕಿಂತ ಅದು ಬೇರೆ ಬೇರೆ ಅವರು ಅನುಭವಿಸುವಂಥದ್ದು, ಕಷ್ಟ ಅನುಭವಿಸೋದೇ ಜಾಸ್ತಿ ಆಗುತ್ತೆ, ತೊಂದರೆಗಳು ಜಾಸ್ತಿ ಆಗುತ್ತೆ. ಅದರಿಂದ ಅಂತಹ ಕ್ರಿಯೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಆಯ್ತಾ? ಅದನ್ನು ಕೂಡ ಮಾಂತ್ರಿಕರು ಮಾಡಬಾರ್ದು. ಬಹಳ ಮುಖ್ಯವಾಗಿ ಅದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಮೊದಲು ನೋಡಬೇಕು. ಆಮೇಲಿಂದ ಅದನ್ನ ಪ್ರಯೋಗಗಳನ್ನು ಅನುಷ್ಠಾನ ಮಾಡಬೇಕು. ಸುಮ್ಮನೆ ನಾವು ಅವರು ಬಂದರು, ನಾವು ಹೇಳಿದ್ರು, ಅವರು ಪೂಜೆ ಕೊಟ್ಟರು, ಅವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಮಾಡಬಹುದು ಸುಲಭವಾಗಿ. ಆಯ್ತಾ? ಪಾಪ ಅನುಭವಿಸುವಂಥವ್ರು ಇವರೇನೆ, ಮಾಂತ್ರಿಕರೇ ಅನುಭವಿಸ್ತಾರೆ, ಮತ್ತೆ ಮಾಡಿಸ್ದವನು ಅನುಭವಿಸ್ತಾರೆ. ಮತ್ತೆ ಓಕೆ ಗುರುಗಳೇ, ಇನ್ನು ನೀವು ಯಾವುದಾದ್ರೂ ಈ ಥರ ಸ್ತ್ರೀ ವಶೀಕರಣ ಮಾಡಿದ್ದುಂಟಾ ಅಂತ? ನೋಡಿ, ಸ್ತ್ರೀ ವಶೀಕರಣಕ್ಕಿಂತ ಇಂತಹ ಒಂದು ಕರೆಗಳು, ಇತರ ಕಾಲ್ಗಳು ಬಹಳಷ್ಟು ಬರ್ತದೆ. ಎಂತೆಂಥ ಜನಗಳು ಫೋನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ವಿಚಾರಕ್ಕೆ. ನೋಡಿ, ನಾನು ಆವಾಗಲೇ ಹೇಳಿದೆ, ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ. ನಾವು ದೇವಿ ಉಪಾಸಕರು. ದೇವಿ ಇರುವಂಥದ್ದು ಒಂದು ಸ್ತ್ರೀ ಸ್ವರೂಪದಲ್ಲಿ, ಹೆಣ್ಣಿನ ಸ್ವರೂಪದಲ್ಲಿ. ನಾವು ದೇವಿಯನ್ನು ಆರಾಧನೆ ಮಾಡುವಂಥವ್ರು, ಉಪಾಸನೆ ಮಾಡುವಂಥವ್ರು. ಈಗ ಯಾವುದೋ ಒಂದು ಹೆಣ್ಣನ್ನು, ಯಾವುದೋ ಒಂದು ಸ್ತ್ರೀಯನ್ನು ಇನ್ನೊಬ್ಬ ಯಾರೋ ಕಟುಕನಿಗೆ ವಶೀಕರಣ ಮಾಡಬೇಕು ಅಂದ್ರೆ ಆಗ್ತದಾ? ಅದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು? ಯಾಕೆಂದರೆ ನಾವು ಕೂಡ ದೇವಿ ಉಪಾಸಕರು, ನಮಗೂ ಕೂಡ ಎಲ್ಲನೂ ಕೂಡ ನಾವು ನೋಡಿ ಬಂದಿರೋರೆ, ಹೌದಾ? ನಾವು ತಾಯಿಯವ್ರ ಹೊಟ್ಟೆಯಲ್ಲೇ ಹುಟ್ಟಿದವರೇ, ಹೌದಾ? ಒಂದು ವಿಚಾರದಲ್ಲಿ ಎಂತೆಂಥ ಫೋನ್ ಬರ್ತದೆ ಅಂತ ಹೇಳಿದ್ರೆ, ಗುರುಗಳೇ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಗುರುಗಳೇ, ಈ ಹುಡುಗಿ ನಾನು ವಶ ಆಗಬೇಕು. ಓಕೆಪ್ಪ, ಮದುವೆ ಆಗ್ತೀವಿ ಹುಡುಗಿನ? ಇಲ್ಲ ಗುರುಗಳೇ. ಎಂತಕ್ಕೋಸ್ಕರ ವಶ ಮಾಡ್ಕೊಂಡು ಕೊಡ್ಬೇಕು ನಿನಗೆ? ಇಲ್ಲ ಗುರುಗಳೇ, ನಂಗೆ ಹುಡುಗಿ ಕಂಡ್ರೆ ಇಷ್ಟ. ಅದು ಬಿಡಿ, ಮದುವೆ ಆಗಿರುತ್ತೆ, ಚಂದದ ಹೆಂಡತಿ ಇರ್ತಾಳೆ, ಎಷ್ಟೋ ಸುಂದರವಾಗಿರೋಂಥ ಸಂಸಾರ, ಹೆಣ್ಮಕ್ಳು ಇರ್ತಾರೆ, ಜೀವನ ಇರುತ್ತೆ. ಇನ್ನೊಂದು ಸ್ತ್ರೀಗೆ, ನನಗೆ ನನ್ನ ಸ್ನೇಹಿತ ಇದ್ದಾನೆ, ಅವ್ರು ಹೆಂಡತಿ ಇದ್ದಾಳೆ, ಗಂಡ ಇಲ್ಲ ಅವ್ರಿಗೆ. ಆಯಿತಾ? ಅಂಥ ಸ್ತ್ರೀಯನ್ನು ವಶೀಕರಣ ಮಾಡಬೇಕು. ಈ ಥರ ಮನಸ್ಥಿತಿಯವರು ಫೋನ್. ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಇಂಥ ಪ್ರವೃತ್ತಿಗಳು ಜಾಸ್ತಿ ಆಗಿಬಿಟ್ಟಿದೆ. ಕಾಮದ ಚಟಕ್ಕೆ ಬಿದ್ದು, ಆಯಿತಾ, ಒಂದು ಎಂತೆಂಥ ನೀಚ ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ವಿದ್ಯೆಯನ್ನು ಉಪಯೋಗ ಮಾಡ್ಕೊಳ್ಳೋ ಬದಲು ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಆಗ್ತಾಯಿದೆ. ನೋಡಿ, ದಯವಿಟ್ಟು ಹೇಳ್ತೀನಿ, ವಿದ್ಯೆಯನ್ನು ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಮಾಡ್ಕೋಬೇಡಿ. ಇಂತಿಂಥ ವಿಚಾರಗಳು ನಾವು ಮಾಡ್ತಾ ಹೋಗ್ತು ಅಂತ ಹೇಳಿದ್ರೆ, ಆಯಿತಾ, ಸಮಾಜ ಸ್ವಾಸ್ಥ್ಯ ಏನಾಗುತ್ತೆ, ಜೀವನ ಏನಾಗುತ್ತೆ, ಅದನ್ನು ದಯವಿಟ್ಟು ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಇಂಥ ಪ್ರಯೋಗಗಳಿಂದ. ದಯವಿಟ್ಟು ಮಾಂತ್ರಿಕ ಸ್ವತಃ ನಮ್ಮ ವಿಚಾರಕ್ಕೆ ನಾವೇ ಹೋದರೂ ಕೂಡ ಅಂಥ ಕೆಲಸಗಳನ್ನ ಮಾಡೋದಿಲ್ಲ. ನಾವು ಕಡಾಮುಡಿ ಕಂಡೀಷನ್ ಆಗಿ ಹೇಳ್ತೀವಿ, ಮಾಡೋದಿಲ್ಲ, ಆಗೋದಿಲ್ಲ. ಒಳ್ಳೆ ಕಾರ್ಯ ಇತ್ತಾ, ಬನ್ನಿ ಮಾಡಿ, ಆಯಿತಾ? ಇಂತಹ ನೀಚ ಕಾರ್ಯಗಳು, ದುಷ್ಟ ಕಾರ್ಯಗಳು ಬರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ನೀವು ಫೋನೇ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ನನಗೆ ಓಕೆ ಗುರುಗಳೇ, ಇನ್ನು ನೀವು ಅವಾಗಲೇ ಹೇಳ್ದಂಗೆ, ಇವಾಗ ಯಾರೋ ಒಬ್ಬರು ಆ ಒಂದು ಪ್ರಯೋಗಕ್ಕೆ ಒಳಗಾಗಿರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ, ಇಲ್ಲ ಅಂತಂದರೆ ಏನೋ ಅನುಮಾನ ಬರುತ್ತೆ. ಅವರು ನಿಮ್ಮ ಹತ್ರ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಗೆ, ಅವ್ರಿಗೆ ಸೊಲ್ಯೂಷನನ್ನು ಹೇಗೆ ಕೊಡ್ಬೋದು ನೀವು? ಮೊದಲು ಇಂತಹ ಪ್ರಯೋಗ ಆದಂತಹ ವ್ಯಕ್ತಿಗಳು ನಮ್ಮ ಹತ್ರ ಬರೆದಿದ್ರು ಪರವಾಗಿಲ್ಲ, ಒಳ್ಳೆ ಮಾಂತ್ರಿಕರ ಹತ್ರ, ಅಷ್ಟಮಂಗಳ ತಜ್ಞರು ಅಂತ ಇರ್ತಾರೆ, ಅಂಥವ್ರ ಹತ್ರ. ಅದಾದ್ಮೇಲಿಂದ ನೆಕ್ಸ್ಟ್ ಬರುವಂತಹ ತಂತ್ರಿಗಳ ಹತ್ರ, ದೇವಸ್ಥಾನದಲ್ಲಿ ತಂತ್ರಿಗಳಂತ ಇರ್ತಾರೆ, ಉಪಾಸಕರು ಇರ್ತಾರೆ, ಒಳ್ಳೆ ವೇದಗಳನ್ನು ಕಲ್ತಿರ್ತಾರೆ. ಅಂಥವ್ರ ಹತ್ರ ನೀವು ಹೋಗ್ತಾ ಇದ್ದಂಗೆ ಅಂಥವ್ರು ಗೊತ್ತಾಗ್ಬಿಡುತ್ತೆ. ಅವರ ಮುಖ ನೋಡಿದ ತಕ್ಷಣ, ಅವರ ಮುಖ ಅನ್ನುವಂಥದ್ದು ಮನಸ್ಸಿನ ಕನ್ನಡಿ ಇದ್ದ ಹಾಗೆ, ಹೌದಾ? ಅದ್ರಲ್ಲಿ ಗೊತ್ತಾಗೋಗುತ್ತೆ. ಅವ್ರ ಫೇಸ್ ನೋಡ್ತಾ ಇದ್ದಂಗೆ ಫಸ್ಟ್ ತಿಳ್ಕೋಬೋದು, ಈ ವ್ಯಕ್ತಿಗೆ ಆಗಿದೆಯಾ ಇಲ್ವಾ, ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಈ ವ್ಯಕ್ತಿಯ ಒಂದು ಲೆಕ್ಕಾಚಾರ ಹೇಗಿದೆ,
ದೈವ ಅವರ ವ್ಯಕ್ತಿ ಬರ್ತಾ ಇದ್ದಂಗೆ ಪಾಸಿಟಿವ್ ಎನರ್ಜಿ ಅವ್ರು ತೊಗೊಳೋದಿಲ್ಲ, ಹ್ಮ್ ನೆಗೆಟಿವ್ ಎನರ್ಜಿ ಕಡೆ ಪಾಸ್ ಆಗ್ತಾ ಇರ್ತಾರೆ ಬಹಳಷ್ಟು ಅವರು. ಹ್ಮ್ ಆಯಿತಾ, ಯಾರು ಇಲ್ಲದಿರೋ ಜಾಗದಲ್ಲಿ ಹೋಗುವಂಥದ್ದು, ಒಬ್ಬರೇ ಕೂರುವಂಥದ್ದು, ಕತ್ತಲಲ್ಲಿ ಕೂರುವಂಥದ್ದು, ಯಾವಾಗಲೂ ಮಂಕಾಗಿರುವಂಥದ್ದು, ಯಾರೂ ಬೇಡ ಅನ್ನುವಂಥ ಲೆಕ್ಕಾಚಾರಕ್ಕೆ ಬರುವಂಥದ್ದು, ಇದೆಲ್ಲನೂ ಕೂಡ ಪ್ರಯೋಗಾದಿಗಳ ಲಕ್ಷಣ ವಶೀಕರಣ ಪ್ರಯೋಗದಲ್ಲಿ. ಇಂಥ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಕೆಲವೊಂದು ವನಸ್ಪತಿಗಳು ಬಹಳ ಇಂಪಾರ್ಟೆಂಟು. ಹ್ಮ್ ಇಂಥ ಪ್ರಯೋಗಗಳನ್ನು ಮಾಡಬೇಕಾದ್ರೆ ಗೊಂಬೆಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಗೊಂಬೆಗಳಂದ್ರೆ ಯಾವ ಥರ ಈ ಗೊಂಬೆ? ಗೊಂಬೆ ಪ್ರಯೋಗ ನೋಡಿರ್ತೀರಾ ಈಗ. ಇಲ್ಲ, ಗೊಂಬೆ ಪ್ರಯೋಗ ಅಂದ್ರೆ ಹೇಗೆ? ಇಂತಹ ಪ್ರಯೋಗಗಳಂದ್ರೆ ಗೊಂಬೆ ಪ್ರಯೋಗ ಅಂದರೆ ಹುತ್ತದ ಮಣ್ಣು, ಹ್ಮ್ 5 ರೀತಿಯಾದಂಥ ಹುತ್ತದ ಮಣ್ಣು, ಹ್ಮ್ 5 ರೀತಿಯಾದಂತಹ ಬಾವಿ ನೀರು, ಇದೆಲ್ಲ ತಂದು ಈಗ ಯಾವ ವಶೀಕರಣ ಪ್ರಯೋಗ ಮಾಡಬೇಕು, ಶತ್ರುವಶನ ಹ್ಮ್ ಅಥವಾ ಪುರುಷ ವಶನ ಅಥವಾ ಸ್ತ್ರೀ ವಶನ, ಹ್ಮ್ ಯಾರಿಗೆ ಪ್ರಯೋಗ ಮಾಡಬೇಕು, ಯಾರು ವಶೀಕರಣ, ಯಾರ ಅಧೀನದಲ್ಲಿ ಯಾರು ಇರಬೇಕು ಹ್ಮ್ ಅಂಥದ್ದಕ್ಕೆ ಬಹಳ ಇಂಪಾರ್ಟೆಂಟ್ ಗೊಂಬೆ ಪ್ರಯೋಗ ಅಂತ ಬರುತ್ತೆ. ಹ್ಮ್ ಮಣ್ಣಿನ ಆಕಾರ ಅಥವಾ ಈ ಅಕ್ಕಿ ಹಿಟ್ಟಿನ ಆಕಾರ, ಗೋಧಿ ಹಿಟ್ಟಿನ ಆಕಾರ, ಇಂತಹ ಒಂದು ವನಸ್ಪತಿಗಳು 68 ಜಾತಿಯ ಗಿಡಮೂಲಿಕೆಗಳು ವನಸ್ಪತಿಗಳಂತ ಬರ್ತದೆ. ಹ್ಮ್ ಇಂದ್ರಜಾಲ, ಮಹೇಂದ್ರಜಾಲ ಬೇರುಗಳು, ಹ್ಮ್ ನಾಗಭೂತಾಳ, ಉರ್ಗಭೂತಾಳಿ, ಇಂತಹ ಒಂದು ಕೆಲವೊಂದು ವಿಶೇಷವಾಗಿರುವ ತಂತ್ರ ಗಿಡಮೂಲಿಕೆಗಳು ಅಂತ ಇರುತ್ತೆ. ಹ್ಮ್ ಅಂತಹ ಗಿಡಮೂಲಿಕೆಗಳಿಂದ ತಂದು ಹ್ಮ್ ಮತ್ತು ಕೆಲವೊಂದು ಮೂಲ ಮಂತ್ರ ಜಪ ಅಂತ ಬರುತ್ತೆ, ಹ್ಮ್. ಆ ಜಪವನ್ನು ಮಾಡಿ ಅವರ ದೇಹ, ಅವರ ಮನಸ್ಸು ಮತ್ತು ಅವರ ಬುದ್ಧಿಯನ್ನು ಹ್ಮ್ ಒಬ್ಬ ಮಾಂತ್ರಿಕನ ಕೈಯಲ್ಲಿ ಹಿಡ್ಕೊಂಡು ಹ್ಮ್ ಕೆಲವೊಂದು ವಿಚಾರದಲ್ಲಿ ಅನುಷ್ಠಾನ ಮಾಡುವುದು. ಇದನ್ನು ಒಳ್ಳೆ ಕಾರ್ಯಕ್ಕೆ ಮಾಡಬೇಕಷ್ಟೇ. ಓಕೆ ಗುರುಗಳೇ, ಈಗ ಯಾರೋ ಒಬ್ರು ಆವಾಗಲೇ ಹೇಳ್ತಾ ಇದ್ರು, ನಿಮ್ಮ ಹತ್ರ ಬಂದಾಗ ಗೊತ್ತಾಗುತ್ತೆ, ಮುಖಲಕ್ಷಣ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನೋ ಇವರೇನೋ ಪ್ರಯೋಗ ಕೊಡಲ್ಪಟ್ಟಿದ್ದಾರೆ ಅಂತ ಅಂದಾಗ ನೀವು ನೆಕ್ಸ್ಟ್ ಸ್ಟೆಪ್ ಏನು, ಅದನ್ನು ಹೇಗೆ ಉಚ್ಚಾಟನೆ ಮಾಡ್ತೀರಾ? ಅದನ್ನು ಕೆಲವೊಂದು ವಿಧಿವಿಧಾನಗಳಿಂದ ಮಾಡಬೇಕಾಗತ್ತೆ. ಸುಮ್ಮನೆ ಹೋದೆ, ಕೈ ಮುಗಿದೆ, ಹರಕೆ ಹೊತ್ಕೊಂಡೆ, ನಾನು ವ್ರತ ಮಾಡಿದೆ ಅಂದರೆ ಆಗೋದಿಲ್ಲ. ಹ್ಮ್ ಅದಕ್ಕೆ ಕೆಲವೊಂದು, ಈಗ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಹ್ಮ್ ಅದಕ್ಕೆ ಉಚ್ಚಾಟನ ಪದ್ಧತಿ, ಕ್ರಮ ಅಂತ ಇರುತ್ತೆ. ಏನೇನು ಕ್ರಮಗಳಿರುತ್ತೆ? ಈಗ ಉಚ್ಚಾಟನೆಯಲ್ಲಿ ಯಾವ ಕ್ರಮ ಇರುತ್ತೆ, ಅವನ ಮೇಲೆ ಫಸ್ಟ್ ಯಾವ ವಶೀಕರಣ ಆಗಿದೆ ನೋಡಬೇಕಾಗುತ್ತೆ. ನೀಚ ಪ್ರಾಣಿಯಿಂದ ಮಾಡಿದ್ದಾರೆ ಅಂದರೆ ಕೆಲವೊಂದು ಕ್ಷುದ್ರ ಪ್ರಯೋಗಗಳು ಅಂತ ಹೇಳ್ತೀವಿ, ಅದು ಅಷ್ಟಮಂಗಳಿಂದ ಎಲ್ಲ ಗೊತ್ತಾಗುತ್ತೆ. ಅಷ್ಟಮಂಗಳದ ತಿಳಿಯುತ್ತದೆ. ಕ್ಷುದ್ರ ಪ್ರಯೋಗಗಳಿಂದ ಆಗಿದೆಯಾ ಅಥವಾ ಸದಾಚಾರವಾಗಿ ಮಾಡಿದನ ಅಥವಾ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ, ಅದರಿಂದ ನೆಕ್ಸ್ಟ್ ಅವನಿಗೆ ಉಚ್ಚಾಟನ ಪ್ರಕ್ರಿಯೆಗಳು, ಅವನು ಏನು ಪದ್ಧತಿಯಲ್ಲಿ ಮಾಡಿರ್ತಾನಲ್ಲ ಅದೇ ಪದ್ಧತಿಯಲ್ಲೇ ಮಾಡಬೇಕು ನಾವು ಅದನ್ನು. ಉಲ್ಟಾ ಅವನು ಸೇಮ್ ಅದೇ ರೀತಿಯಾದಂಥ ಗೊಂಬೆ ಆಕಾರದಲ್ಲಿ ಪ್ರಯೋಗಗಳನ್ನು ಮಾಡಿ, ಮಂತ್ರ ಉಚ್ಚಾರಣೆಗಳನ್ನು ಮಾಡಿ, ಆವಾಹನೆಗಳನ್ನು ಮಾಡಿ, ಆಯ್ತು ದೈವಶಕ್ತಿಯ ಆವಾಹನೆಗಳನ್ನು ಮಾಡಿ ಅದನ್ನು ತೆಗೆಯುವಂಥ ಪ್ರಕ್ರಿಯೆನ, ಮೋಕ್ಷ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡಿದಾಗ ಈ ಪ್ರಕ್ರಿಯೆ ಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಓಕೆ ಗುರುಗಳೇ, ಈಗ ನಿಮ್ಮ ಹತ್ರ ಯಾರೊಬ್ಬರು ಬಂದರು, ಅವರು ವಶೀಕರಣಕ್ಕೆ ಒಳಪಟ್ಟಿದ್ರು, ಅವರು ಇದನ್ನು ಸಹ ಆದರು, ಏನಂತಾರೆ ಅವರು ಚೇಂಜ್ ಕೂಡ ಆದರು, ಪರಿಹಾರನೂ ಸಿಕ್ತು. ಪರಿಹಾರ ಸಿಕ್ಕಾದ್ಮೇಲೆ, ನಿಮ್ಮ ಕಡೆಯಿಂದ ಪರಿಹಾರ ಸಿಕ್ಕಾದ್ಮೇಲೆ ಮುಂದಿನ ಸಲಹೆಗಳೇನು ಅವ್ರಿಗೆ, ಮತ್ತೆ ಇನ್ನೊಂದ್ಸರಿ ಈ ಥರ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು? ಕರೆಕ್ಟಾಗಿ ಇದೇ ರೀತಿಯಲ್ಲಿ ಒಂದು ಕ್ಲೈಂಟು ಕೂಡ ಬಂದಿದ್ದರು. ಗುರುಗಳೇ ವಶೀಕರಣ ಆಗಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ರು. ಮಾಮೂಲಿ ಯಾವ ಗಂಡು ಜಾತಿ ಅಲ್ಲ, ಗಂಡು ಜಾತಿನ ಹಣೆ ಬರೋನೇ ಅಷ್ಟು. ಆಯಿತಾ, ಹೆಣ್ಣು ಸಿಕ್ಕಿದ ಕಾಮಂದ. ಅವನು ಹೋದ ವಿಚಾರದಲ್ಲಿ ತಿರ್ಗಾ ಒಂದು ಹೆಣ್ಣಿನ ವಿಚಾರಕ್ಕೆ ಹೋದ. ಗುರುಗಳೇ ತಿರ್ಗಾ ಬೇರೆ ಬೇರೆ ಹೆಣ್ಣಿನ ವಿಚಾರಕ್ಕೆ ಹೋಗ್ತಾ ಇದ್ದಾನೆ, ಎಂತ ಮಾಡೋದು ಗುರುಗಳೇ, ಇವ್ರಿಗೆ ಹೇಳಿ ಹೇಳಿ ಸಾಕಾಗಿದೆ, ಜಗಳ ಬರೀ ಇದೇ ಆಗ್ತಾ ಇದೆ. ತಿರ್ಗಾ ಬಂದರು. ಸರಿ ಆಯ್ತಮ್ಮ, ಒಂದು ಕೆಲಸ ಮಾಡಿ, ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ದಿಗ್ಬಂಧನ ಪ್ರಯೋಗ. ಮತ್ತೊಮ್ಮೆ ಇವನು ಯಾವ ಹೆಣ್ಣನ್ನು ಕೂಡ ತಲೆ ಎತ್ತು ನೋಡಬಾರ್ದು, ತಲೆ ಎತ್ತು ಹೋಗಬಾರ್ದು. ಆ ರೀತಿಯಲ್ಲಿ ವೀರ್ಯಬಂಧ ಪ್ರಯೋಗ ಅಂತಲೂ ಬರುತ್ತದೆ. ವೀರ್ಯಬಂಧ ಪ್ರಯೋಗ ಅಂತಲೂ ಇರ್ತದೆ. ಇದರಲ್ಲಿ ಬಹಳಷ್ಟು ವಿಧಾನ ಇದೆ, ಬಹಳಷ್ಟು ತುಂಬ ಇದರಲ್ಲಿ. ಇದು ಅದಕ್ಕೆ ಹೇಳಿದೆ, ವಶೀಕರಣ ಅಂತೂ ದೊಡ್ಡ ವಿದ್ಯೆ. ಇದು ಒಂಥರ ಒಂದು ಗ್ರಂಥ ಇದ್ದಾಗಿದ್ದು. ಈ ವಿದ್ಯೆ ಒಳಗೆ ಹೋಗ್ತಾ ಇದ್ದಂಗೆ ಕೆಲವೊಂದು ವಿಧಿವಿಧಾನಗಳನ್ನು ಮಾಡ್ತಾ ಹೋಗ್ಬೋದು. ಅಂಥವ್ರಿಗೆ ಕೆಲವೊಂದು ವಿಧಿವಿಧಾನಗಳನ್ನು ಮಾಡಿ ದಿಗ್ಬಂಧನ ಹಾಕಿದ್ದೇ ಆಯಿತು. ಜನ್ಮದಲ್ಲಿ ಅವ್ರು ಬೇರೆ ಹೆಣ್ಣಿನ ಸಹವಾಸಕ್ಕೆ ಹೋಗಲ್ಲ. ಓಕೆ, ಜನ್ಮದಲ್ಲಿ. ಓಕೆ ಗುರುಗಳೇ, ಈಗ ಕೊನೆಯ ಪ್ರಶ್ನೆ. ಸೊ ನಾವು ಮುಂದಿನ ಎಪಿಸೋಡಲ್ಲಿ ಈ ಒಂದು ದಿಗ್ಬಂಧನ ಪ್ರಯೋಗದ ಬಗ್ಗೆನೂ ಮಾತಾಡ್ತೀವಿ, ಕ್ಷೇತ್ರವಶದ ಬಗ್ಗೆನೂ ಮಾತಾಡ್ತೀವಿ. ಕೊನೆಯ ಪ್ರಶ್ನೆ ಏನಂದರೆ, ಇವಾಗ ವಿಡಿಯೋ ನೋಡ್ತಾ ಇರೋರು ನಿಮ್ಮನ್ನ ಹೇಗೆ ಸಂಪರ್ಕ ಮಾಡ್ಬೋದು ಅಂತ? ಒಳ್ಳೆ ಕಾರ್ಯಕ್ಕೋಸ್ಕರ ಸಂಪರ್ಕ ಮಾಡಿ. ಏನಾಗಬೇಕಾಗಿದೆ, ಸಮಸ್ಯೆ ಏನಾಗಿದೆ, ಮತ್ತು ದುಷ್ಟ ಕಾರ್ಯಗಳಿಗೆ, ದುರ್ಬುದ್ಧಿ ವಿಚಾರಕ್ಕೆ, ದುರಾಲೋಚನೆಯಿಂದ ಯೋಚನೆ ಮಾಡ್ತಾ ಇದ್ರೆ ಅಂಥದಕ್ಕೆ ಸ್ವಾರ್ಥಕ್ಕಾಗಿ ಮಾಡೋಕ್ಕೆ ಹೋಗಬೇಡಿ. ಏನೇ ಇದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ. ಸಂಸಾರದಲ್ಲಿ ನೋವು ತಿಂತಾ ಇದ್ದೀರಾ, ಗಂಡನಿಂದ ಸಮಸ್ಯೆ ಆಗ್ತಾ ಇದೆಯಾ, ಇಲ್ಲ ಹೆಂಡತಿಯಿಂದ ಗಂಡನಿಗೆ ಸಮಸ್ಯೆ ಆಗ್ತಾ ಇದೆಯಾ, ಸಂಸಾರದಲ್ಲಿ ಕಲಹ ಆಗಿದೆಯಾ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ವಾ, ಸಾಲಬಾಧೆಯಿಂದ ಒತ್ತಡ ಒಳಗಾಗ್ತಾ ಇದ್ದೀರಾ, ವ್ಯಾಪಾರದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ, ಮದುವೆ ಆಗದೆ ಒದ್ದಾಡ್ತಾ ಇದ್ದೀರಾ,
ಕೆಲಸ ಕಾರ್ಯ ಎಂಥದ್ದು ಇರಲಿ ಒಳ್ಳೆ ಕಾರ್ಯಕ್ಕಿರಲಿ ಅಷ್ಟೇ. ಒಳ್ಳೆ ಕಾರ್ಯ. ಓಕೆ. ಗುರುಗಳೇ ನನಗೆ ಆ ಹೆಣ್ಣು ಇಷ್ಟ ಆಗಿಬಿಟ್ಟಿದೆ, ಫೋಟೋ ಕಳಿಸ್ತೀನಿ ಅಂಥವ್ರು ನಾವು ಅವ್ರಂಥ ಫೋನು ಮಾಡೋಕ್ಕೆ ಹೋಗ್ಬಿಡಿ ನಮಗೆ. ಓಕೆ ಗುರುಗಳೇ, ಈಗ ನಿಮ್ಮನ್ನು ಸಂಪರ್ಕ ಮಾಡುವ ವಿಧಾನ ಹೇಗೆ ಅಂತ? ಅವ್ರು ಡೈರೆಕ್ಟಾಗಿ ಬಂದು ಕಾಣಬೇಕಾ ಇಲ್ಲ ನೇರವಾಗಿ ಬರ್ಬೋದು. ಕೆಳಗಡೆ ನಂಬರ್ ಇದೆ, ಮೊದಲು ಅಪಾಯಿಂಟ್ಮೆಂಟ್ ತೊಗೊಬೇಕಾಗುತ್ತೆ. ಅವರು ಯಾವ ಸ್ಥಳದಲ್ಲಿ ಇರ್ತಾರೆ ಪೂರ್ಣ ಅವ್ರ ಮಾಹಿತಿ ಕಳಿಸ್ಬೇಕು. ಮೊದಲು ನಾವು ನೋಡ್ತೀವಿ. ನಾನು ಫಸ್ಟ್ ಅವ್ರನ್ನ ನೋಡಾದ್ಮೇಲೆ ಫೋನಲ್ಲಿ ನಾನೆಲ್ಲ ಅವರ ನಮ್ಮ ಸ್ಥಳದಲ್ಲಿ ನಾನು ಕರೆಸ್ಕೊಳ್ಳುವಂಥದ್ದು. ಓಕೆ. ಅದು ಎಲ್ಲರಿಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದವ್ರಿಗೆಲ್ಲ ಇಲ್ಲ, ಅವ್ರ ಸಮಸ್ಯೆ ಏನಿದೆ ಫಸ್ಟ್ ನಾನು ಅನಲೈಸ್ ಮಾಡಬೇಕು. ಇನ್ನು ಮುಂದಿನ ವಿಡಿಯೋಲಿ ನಾವು ದಿಗ್ಬಂಧನ ಪ್ರಯೋಗ ಬಗ್ಗೆ ನಾವು ಮಾತಾಡ್ತೀವಿ. ಗುರುಗಳೇ, ಇವತ್ತು ವಶೀಕರಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ.